ಸೆಷನ್ 10 ಇದು ಲಾಸ್ಟ್ ಸೆಷನ್ನು ಚಾಪ್ಟರ್ 2ನಲ್ಲಿ ಇಂಟ್ರೊಡಕ್ಷನ್ ಟು ಎಕ್ಸ್ರೇಸ್ ಆ್ಯಂಡ್ ಕ್ರಿಸ್ಟಲೋಗ್ರಫಿ ಆರ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಈ ಲೆಸನ್ದು ಲಾಸ್ಟ್ ಸೆಷನ್ನು ದಟ್ ಈಸ್ ಸೆಷನ್ 10. ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. Find the interplanar spacing for the lattice planes of Miller indices 321, 210 and 111 for cubic lattice with A is equal to 5.62 angstrom unit. ನೋಡಿ, ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಅನ್ನು ಅಥವಾ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಕ್ಯೂಬಿಕ್ ಲ್ಯಾಟಿಸ್ ನಮಗೆ ಈಕ್ವೇಶನ್ನ ಡಿರೈವ್ ಮಾಡಿದ್ವಿ. DHKL is equal to A divided by H square root of H square plus K square plus L square. ಇದಿಷ್ಟೇ. ಇಲ್ಲಿ HKL ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅಂದರೆ ಮಿಲ್ಲರ್ ಇಂಡಸಿಸ್. ಇದು ಮಿಲ್ಲರ್ ಇಂಡಸಿಸ್. ಕರೆಸ್ಪಾಂಡಿಂಗ್ ಕಾನ್ಸ್ಟೆಂಟ್ A ವ್ಯಾಲ್ಯೂ ಕೊಟ್ಟಿದ್ದಾರೆ. ದೆನ್ ಆ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸೊ ಜಸ್ಟ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ದೆನ್ ಸಿಂಪ್ಲಿಫಿಕೇಶನ್ ನಾವು ಈಸಿಯಾಗಿ ವ್ಯಾಲ್ಯೂನ ತಗೊಳ್ಬೋದು. ದಟ್ ಈಸ್ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್. ದೆನ್ ಯೂನಿಟ್ ಸೆಲ್ ಎಡ್ಜ್ ಎ, ಲೆಂತ್ ಆಫ್ ದ ಯೂನಿಟ್ ಸೆಲ್ ಇಷ್ಟು ಸಿಗುತ್ತೆ. ಕರೆಸ್ಪಾಂಡಿಂಗ್ 210 ಪ್ಲೇನ್ಗೆ HKL ಇದು ತುಂಬ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿ ಇದೆ ಪ್ರಾಬ್ಲಮ್ಸು. ಕರೆಸ್ಪಾಂಡಿಂಗ್ D11 ಪ್ಲೇನ್ಗೆ ಡಿಸ್ಟೆನ್ಸ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಎಷ್ಟಿದೆ ಅಂತ ಹೇಳಿಬಿಟ್ಟು ದೆನ್ ಎ ವ್ಯಾಲ್ಯೂ ಹಾಕ್ಕೊಳ್ಳಿ ನೀವು. ದೆನ್ 1 ಇದಿದ್ರೆ ಡಿವೈಡೆಡ್ ಬೈ √3. ಇದು ಆಂಗ್ಸ್ಟ್ರಾಮ್ ಯೂನಿಟಲ್ಲೇ ಇಟ್ಟಿದ್ದಾರೆ. ಅಂದರೆ 5.62 ಇಟ್ ಈಸ್ ಇನ್ ಆಂಗ್ಸ್ಟ್ರಾಮ್ ಯೂನಿಟ್ ನೋ, ಹಾಗಾಗಿ ನಾವು ಬರಿಬೋದು. ಸೊ ಪ್ರಾಬ್ಲಮ್ ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಜಸ್ಟ್ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಈಕ್ವೇಷನ್ನ ತಗೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ರಿಕ್ವೈರ್ಡ್ ಆನ್ಸರು ಬರುತ್ತೆ. ಹಾಗೆಯೇ ಸೆಕೆಂಡ್ ಪ್ರಾಬ್ಲಮ್ ನೋಡಿ. X-rays with a wavelength of 1.54 angstrom unit are used to calculate the spacing of 200 plane in a platinum. The Bragg angle for this reflection is 24.4 degree. What is the size of the unit cell of platinum crystal? ಅಂದರೆ ನಾವು A ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. A ಯೂನಿಟ್ ಸೆಲ್ ಎಡ್ಜ್ A ವ್ಯಾಲ್ಯೂ. ಫಾರ್ ಕ್ಯೂಬಿಕ್ ಲ್ಯಾಟಿಸ್ DHKL is equal to A divided by square root of H square plus K square plus L square. Here for this is plane is 200. Then for 200 plane interplanar distance is A by 2 ಆಗುತ್ತೆ. ಸೊ HKL values 200. ಹಾಗಾಗಿ interplanar distance is equal to A by 2. Then according to Bragg's law 2D sin theta is equal to n lambda. So D ಜಾಗದಲ್ಲಿ A by 2 ನ ಹಾಕಬೇಕು. Then here A is D is equal to A by 2. Then theta actually ಇಲ್ಲಿ ತಪ್ಪಾಗಿದೆ. So theta is 22.4 degree. Then 2D sin theta is equal to n lambda. ಇದು ತಪ್ಪಿದೆ. ಇದು ನೋಡಿ 2. Here D is A by 2. 2D sin theta. Then that is equal to n lambda. For this reflection, what is the size of the unit cell of platinum crystal? ಆ್ಯಕ್ಚುಲಿ ಇಲ್ಲಿ ಆರ್ಡರ್ ಕೊಟ್ಟಿಲ್ಲ ಅಂದರೆ ನೀವು ಎನ್ನನ್ನು 1 ಅಂತ ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳಿ, ತೊಂದರೆ ಇಲ್ಲ. ದೆನ್ ಎ ವ್ಯಾಲ್ಯೂ ಬರುತ್ತೆ. ಸಿನ್ಸ್ ಕ್ಯಾನ್ಸಲ್ ಆಗುತ್ತೆ. 1.54 ಡಿವೈಡೆಡ್ ಬೈ ಸೈನ್ ಆಫ್ 22.4 ಡಿಗ್ರಿ ಆಗಿರುತ್ತೆ. ಅಗೇನ್ ಇದು ಸಿಂಪ್ಲಿಫೈ ಮಾಡಿದ್ರೆ ಎ ಈಸ್ ಈಕ್ವಲ್ ಟು 4.04 ಆಂಗ್ಸ್ಟ್ರಾಮ್ ಯೂನಿಟ್ ಬರುತ್ತೆ, ಅಂದರೆ ಯೂನಿಟ್ ಸೆಲ್ ಎಡ್ಜ್.
ಇದು ಕೂಡ ಪ್ರಾಬ್ಲಮ್, ಇದು ಡೈರೆಕ್ಟ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ನೀವು ಸಿಂಪ್ಲಿಫೈ ಮಾಡೋ ಅಂಥ ಪ್ರಾಬ್ಲಮ್ಮು. ಹಾಗಾಗಿ ಈ ಥರದ್ದು ಸುಮಾರು ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೆಕ್ಸ್ಟ್ ಒನ್, ಎಕ್ಸ್ರೇಸ್ ಆಫ್ ವೇವ್ಲೆಂತ್ 1 angstrom are reflected from 110 planes of rock salt crystal of an edge constant 3 angstrom unit. Calculate the glancing angle corresponding to second order reflection. Here lambda is 1 angstrom unit. Lambda, see here, X-rays or ಕೊಟ್ಟಿದ್ದಾರೆ ನೋಡಿ, ಎಕ್ಸ್ರೇಸ್ ಆಫ್ ವೇವ್ಲೆಂತ್ 1 angstrom unit ಅಂತ ಹೇಳಿಬಿಟ್ಟು. ಸೊ ಲ್ಯಾಂಬ್ಡಾ ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 1 × 10⁻⁻10 ಮೀಟರ್ ಆಗಿರುತ್ತೆ. ದೆನ್ ಹೆಚ್ ಕೆ ಎಲ್ ವ್ಯಾಲ್ಯೂ 110. ಹಾಗೆಯೇ ಎಚ್ ಕಾನ್ಸ್ಟೆಂಟ್ ಅಂದರೆ ಎ ವ್ಯಾಲ್ಯೂ ದಟ್ ಈಸ್ 3 angstrom unit, ಅದನ್ನು ಕೂಡ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 3 × 10⁻10 ಮೀಟರ್ ಆಗಿರುತ್ತೆ. ದೆನ್ we have to calculate theta, that is glancing angle for second order reflection. Again same equation ಅನ್ನು ನಾವು ಬರ್ಕೊಳ್ಬೇಕು. interplanar distance a divided by square root of h square plus k square plus l square. then substitute ಮಾಡೋಣ. then final ಆಗಿ d is equal to 2.1213 into 10⁻10 ಮೀಟರ್ ಬರುತ್ತೆ. ಹಾಗೆಯೇ ಗ್ಲಾನ್ಸಿಂಗ್ ಆ್ಯಂಗಲ್ಗೆ ಬ್ರಾಗ್ಸ್ ಇಕ್ವೇಷನ್ನ ಕನ್ಸಿಡರ್ ಮಾಡಿ. 2d sin theta is equal to n lambda. So theta is equal to sin inverse of n lambda divided by 2d. Here n is equal to 2 lambda, given value substitute mada 1 × 10⁻10 2 and d 2.1213 × 10⁻10. actually ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, ಬಟ್ ಹಾಗೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈಡ್ ಪಾರ್ಟನ್ನು ಇಟ್ಟಿದ್ದೀನಿ ನೋಡಿ, 0.4714. ದೆನ್ ದಟ್ ಈಸ್ ಈಕ್ವಲ್ ಟು 28.1257 ಡಿಗ್ರಿ. ಸೊ ಗ್ಲಾನ್ಸಿಂಗ್ ಆ್ಯಂಗಲ್ ಈಸ್ ಅಬೌಟ್ 28.1257 ಡಿಗ್ರಿನಲ್ಲಿ ಬರುತ್ತೆ. ಸೊ ಇದು ಕೂಡ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದೇ ಥರ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ. ದೆನ್ ನೆಕ್ಸ್ಟ್ ಒನ್, ಈ ಎಕ್ಸ್ರೇ ಟ್ಯೂಬ್ ವಿತ್ ಕಾಪರ್ ಟಾರ್ಗೆಟ್ ಈಸ್ ಆಪರೇಟೆಡ್ ಅಟ್ 28 kV. ದ ಸ್ಮಾಲೆಸ್ಟ್ ಗ್ಲಾನ್ಸಿಂಗ್ ಆ್ಯಂಗಲ್ ಆಫ್ NaCl ಕ್ರಿಸ್ಟಲ್ ಫಾರ್ ಕಾಪರ್ ಈಸ್ 15.8 degree. ಫೈಂಡ್ ದ ವೇವ್ಲೆಂತ್ ಆ್ಯಂಡ್ ಗ್ಲಾನ್ಸಿಂಗ್ ಆ್ಯಂಗಲ್ ಫಾರ್ ದ ಪ್ರೋಟಾನ್ ಅಟ್ ದ ಶಾರ್ಟೆಸ್ಟ್ ವೇವ್ಲೆಂತ್ ಲಿಮಿಟ್ d is equal to 0.282 × 10⁻9 ಮೀಟರ್. ಇಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಈಸ್ 28 kV, 28 × 10⁻3 volts. ಅದನ್ನು ವೋಲ್ಟ್ಸ್ಗೆ ಕನ್ವರ್ಟ್ ಮಾಡಿದ್ರೆ ದೆನ್ ಸೊ ಫಾರ್ ಗ್ಲಾನ್ಸಿಂಗ್ ಆ್ಯಂಗಲ್ ಅಂದರೆ ತೀಟಾ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 15.8 degree. ದೆನ್ ವಾಟ್ ಈಸ್ ದ wavelength of glancing angle for the proton for the shortest wavelength limit. ನಾವಿಲ್ಲಿ ಶಾರ್ಟೆಸ್ಟ್ ವೇವ್ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲ್ಯಾಂಬ್ಡಾ ಮಿನಿಮಮ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಡಿ ಕೊಟ್ಟಿದ್ದಾರೆ, ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್, ದಟ್ ಈಸ್ ಈಕ್ವಲ್ ಟು 0.282 × 10⁻10 ಮೀಟರ್. ಸೊ ಶಾರ್ಟೆಸ್ಟ್ ವೇವ್ಲೆಂತ್ ಲಿಮಿಟ್, ಸೊ ಇ ಈಸ್ ಈಕ್ವಲ್ ಟು h ನ್ಯೂ. ನ್ಯೂ ಇಲ್ಲಿ ಹಾಕಿಲ್ಲ, ಆರ್ ಸಿ ಇಸ್ ಇ ಇಸ್ ಈಕ್ವಲ್ ಟು h ನ್ಯೂ. ಇಲ್ಲಿ ಫ್ರೀಕ್ವೆನ್ಸಿನ ಹಾಕಬೇಕು ಟರ್ಮನ್ನು. ದೆನ್ ನ್ಯೂವನ್ನು ವಿ ಕ್ಯಾನ್ ಸಿ ಬೈ ಲ್ಯಾಂಬ್ಡಾ ಅಂತ ಬರ್ಕೊಳ್ಬೋದು. ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ದೆನ್ ಇ ಇಸ್ ಈಕ್ವಲ್ ಟು ಇ ವಿ, ಎನರ್ಜಿನ ಇ ವಿ ಕೂಡ ಹೇಳ್ಬೋದು, ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್, ದೆನ್ ಅಪ್ಲೈಡ್ ಪೊಟೆನ್ಷಿಯಲ್. ಸೊ ಇವೆರಡು ಈಕ್ವೇಟ್ ಮಾಡಿದ್ರೆ ನಮಗೆ ಎಚ್ ಸಿ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇ ಇಂಟು ವಿ ಬರುತ್ತೆ. ದೆನ್ ಲ್ಯಾಂಬ್ಡಾ ಮಿನಿಮಮ್ ಇಸ್ ಈಕ್ವಲ್ ಟು ಹೆಚ್ ಸಿ ಡಿವೈಡೆಡ್ ಬೈ ಇ ವಿ. ದಿಸ್ ಈಸ್ ನಥಿಂಗ್ ಬಟ್ ಶಾರ್ಟೆಸ್ಟ್ ವೇವ್ಲೆಂತ್. Planck's constant value, velocity of light, charge of an electron, and that is potential, operated potential or applied potential.
ದೆನ್ ಸಿಂಪ್ಲಿಫೈ ಮಾಡಿದ್ರೆ ಲ್ಯಾಂಬ್ಡಾ ಮಿನಿಮಮ್ ಈಸ್ ಅರೌಂಡ್ 0.4437 ಇಂಟು 10⁻10 ಮೀಟರ್ ಆಗಿರುತ್ತೆ. ಸೊ ಇದು ಕೂಡ ಒಂದು ಸ್ವಲ್ಪ ನೀವು ಈಕ್ವೇಷನನ್ನು ಅಂದರೆ ಇಲ್ಲಿ ಇ ಈಸ್ ಈಕ್ವಲ್ ಟು hc/λ ಮತ್ತು ಇ ವಿಗೆ ಈಕ್ವೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಎನರ್ಜಿ ಡ್ಯೂ ಟು ಅಪ್ಲೈಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ಅಪ್ಲೈಡ್ ವೋಲ್ಟೇಜ್, ದೆನ್ ದಿಸ್ ಈಸ್ ಡ್ಯೂ ಟು ಎನರ್ಜಿ. ಈ ಪ್ಲಾಂಕ್ಸ್ ಇಕ್ವೇಷನ್ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಈಕ್ವೇಷನ್ ಅಲ್ಲಿ ನೀವು ತಗೊಳ್ಬೇಕಾಗುತ್ತೆ ಇದನ್ನು. ಸೊ ಇವೆರಡು ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ದೆನ್ ಗ್ಲಾನ್ಸಿಂಗ್ ಆ್ಯಂಗಲನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಗೇನ್ 2D sin θ is equal to n lambda ಬ್ರಾಗ್ಸ್ ಲಾನ ಇಕ್ವೇಷನ್ ಈಗ ಯೂಸ್ ಮಾಡ್ಕೊಳ್ಬೇಕು ಇಕ್ವೇಷನನ್ನು. ದೆನ್ sin θ is equal to n lambda divided by 2D, n ಲ್ಯಾಂಬ್ಡಾ ಮಿನಿಮಮ್, ಎನ್ ಅಂದರೆ ಇಲ್ಲಿ ಫಸ್ಟ್ ಆರ್ಡರ್, ಲ್ಯಾಂಬ್ಡಾ ಮಿನಿಮಮ್ ಹಿಂದಿನ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ದೆನ್ 2D is the given value, interplanar distance. ದೆನ್ ಈಸಿಯಾಗಿ ಥೀಟಾ ಡ್ಯಾಶ್ ಅಂದರೆ ಗ್ಲಾನ್ಸಿಂಗ್ ಆ್ಯಂಗಲ್ ಬರುತ್ತೆ ಫಾರ್ ಮಿನಿಮಮ್ wavelength or shortest wavelength again around 4 degree 30 minute. Then find the Miller indices of the plane makes the intercept 4a 6b 2c with a crystallographic axis where a b c are the dimensions of unit cell. ಅಂದರೆ ಇಲ್ಲಿ ನಾವು ಮಿಲ್ಲರ್ ಇಂಡಿಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟರ್ಸೆಪ್ಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. So first step we have to write down the intercept planes 4a 6b 2c. ಅವುಗಳ ಕೋಎಫಿಷಿಯಂಟ್ಸ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಬರ್ಕೊಳ್ಳೋಣ. ಇಂಟರ್ಸೆಪ್ಟ್ದು 4 6 2 ಇದು PQR ಅಂತ ತಗೊಂಡ್ರೆ. ಸೊ ದೆನ್ ಅವುಗಳ ರೆಸಿಪ್ರೋಕಲ್ 1/4 ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಹಿಂದೆ ಸ್ಟೆಪ್ ಹೇಳಿದ್ದು 1/4 1/6 1/2. Then we have to calculate the LCM for 4 6 2. Then LCM is 12. Then multiply, we have to multiply each reciprocal values from the LCM. Then we get 326 as a HKL value. These are the minimum set of numbers which has the same ratio. Miller indices are nothing but Miller indices ಅನ್ನು ನಾವು ಡಿಫೈನ್ ಮಾಡ್ಬೋದು. ಸೊ these are the smallest integers which have the same ratio as that of the reciprocals of the intercepts of planes related to respective 3 axes x, y, z. ನೆಕ್ಸ್ಟ್ ನಾವು ಪ್ಲೇನನ್ನು ಡ್ರಾ ಮಾಡೋದನ್ನು ಕಲ್ತ್ಕೊಳ್ಬೇಕಾಗುತ್ತೆ. Draw the planes 1 0 0 0 1 0 0 0 1 1 1 0 1 0 1 0 1 1 1 1 1 2 0 0 2 0 1 and 1 1 2 in a simple cubic unit cell. ನಾವು ತುಂಬ ಈಸಿಯಾಗಿ ಒಂದೆರಡು ನೋಡಿದ್ರೆ ಖಂಡಿತ ಎಲ್ರಿಗೂ ಗೊತ್ತಾಗುತ್ತೆ ಹೇಗೆ ನಾವು ಪ್ಲೇನನ್ನು ಬರಿಬೋದಂತ. ನೋಡಿ 1 0 0 ಪ್ಲೇನ್. ಸೊ 1 0 0 ಪ್ಲೇನನ್ನು ನಾವು ಈ ಥರ ಬರೀಬೇಕು. ಅಂದರೆ ಇಲ್ಲಿ ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್, ಎಕ್ಸ್ಗೆ ಒಂದು ಇಂಟರ್ಸೆಪ್ಟನ್ನು ನಾವು ತಗೊಂಡ್ರೆ ಸೊ ಈ ಪ್ಲೇನ್ ನೋಡಿ ಮಾರ್ಕ್ ಮಾಡಿರೋ ಪ್ಲೇನ್ ರೆಪ್ರೆಸೆಂಟ್ಸ್ 1 0 0 ಪ್ಲೇನ್. ಹಾಗೆಯೇ 0 1 0 ಇಲ್ಲಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸು 0, ನೋ ಇಂಟರ್ಸೆಪ್ಟ್ ವ್ಯಾಲ್ಯೂ. ಸೊ ವೈಗೆ ಮಾತ್ರ ವ್ಯಾಲ್ಯೂ ಇದೆ. ಸೊ ಹಾಗಾದರೆ 1 ವೈದು ಇಲ್ಲಿಗೆ ತೊಗೊಂಡ್ರೆ ನಾವು ಈ ಪ್ಲೇನ್ನ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ 0 1 0 ಪ್ಲೇನ್ ಆಗಿರುತ್ತೆ, ವಿಚ್ ಲೈಸ್ ಇನ್ ಎಕ್ಸ್ ಝೆಡ್ ಪ್ಲೇನ್ ಆ್ಯಂಡ್ ಹ್ಯಾಸ್ ಅನ್ ಇಂಟರ್ಸೆಪ್ಟ್ 1 ಅಲಾಂಗ್ ವೈ ಆ್ಯಕ್ಸಿಸ್. ವೈ ಆ್ಯಕ್ಸಿಸಲ್ಲಿ ಒಂದು ಇಂಟರ್ಸೆಪ್ಟ್ ಇರುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ 0 0 1 ಪ್ಲೇನ್ 0 0 1 x 0 y 0 but z has one intercept. So along z axis ಒಂದು ಇಂಟರ್ಸೆಪ್ಟ್ ಇದೆ ಆ್ಯಂಡ್ ಪ್ಲೇನ್ ಯಾವುದರ ಆಕ್ಸಿಸಲ್ಲಿ ಇರುತ್ತೆ ಎಕ್ಸ್ ವೈ ಪ್ಲೇನಲ್ಲಿ ಇರುತ್ತೆ. ದಿಸ್ ಪ್ಲೇನ್ ಲೈಸ್ ಇನ್ ಎಕ್ಸ್ ವೈ ಪ್ಲೇನ್.
ರೈಟ್. 0 0 1 ಪ್ಲೇನ್. ಹಾಗೆಯೇ 1 1 0 ಪ್ಲೇನ್. 1 x, ದೆನ್ y ಕೂಡ 1 ವ್ಯಾಲ್ಯೂ ಇದೆ. ದೆನ್ ಝಡ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ, 0. ಸೊ ದಿಸ್ ಈಸ್ ದ plane, that is 1 1 0 plane. So this is parallel to z axis and has an intercept 1 on x axis as well as y axis. Next one, 1 0 1 plane. 1 0 1. Here x axis 1 and y axis is 0, but we have 1 along z axis, that is 1 0 1 plane, that parallel to y axis and has an intercept y on x axis as well as on z axis. ಇದು ಆ ಪ್ಲೇನ್ ಆಗಿರುತ್ತೆ ನೋಡಿ. ಇದು ಪ್ಲೇನ್ 1 0 1 ಪ್ಲೇನ್. x is 1 ಮತ್ತು z ಕೂಡ ಇದೆ. ಸೊ ಆದರೆ ವೈ ಆ್ಯಕ್ಸಿಸಲ್ಲಿ ಯಾವುದೇ ಇಂಟರ್ಸೆಪ್ಟ್ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ 0 1 1. 0 ಅಂದರೆ ಎಕ್ಸಿಗಿರೋದಿಲ್ಲ, ವೈಗಿದೆ, ದೆನ್ ಹಾಗೆಯೇ ಝಡ್ಗಿರುತ್ತೆ. ಸೊ ಹಾಗಾಗಿ ಇದು 0 1 1 ಪ್ಲೇನ್ is parallel to x axis. And as intercept 1 and y axis, z axis ಮತ್ತು y axis ಗೆ, but it is not parallel to x axis. ಹೌದಲ್ಲ? ಬಟ್ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. z axis. One one plane along x axis and 3. ಇದು 1 1 ಪ್ಲೇನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. 1 1 1 1 ಪ್ಲೇನ್. ನೆಕ್ಸ್ಟ್ ಹಾಗೆಯೇ 2 0 0 ಪ್ಲೇನ್. ಅಂದರೆ ಇಲ್ಲಿ 2 ಅಂದರೆ ಅದರ ಆಫ್ ವ್ಯಾಲ್ಯೂ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆಫನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಎಕ್ಸ್ ಆ್ಯಕ್ಸಿಸಲ್ಲಿ. ಉಳಿದಿದ್ರಲ್ಲಿ ವೈಯಲ್ಲೂ ಕೂಡ ಇಲ್ಲ ಮತ್ತು ಝಡ್ ಆ್ಯಕ್ಸಿಸ್ಗೂ ಕೂಡ ಇಲ್ಲ. ಬರೀ ಎಕ್ಸ್ ಆ್ಯಕ್ಸಿಸಿಗೆ ಮಾತ್ರ ಆಫ್ ವ್ಯಾಲ್ಯೂ ಅಂದರೆ ಅರ್ಧ ತಗೊಂಡು ಆ ಪ್ಲೇನನ್ನು ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2 0 1 ಪ್ಲೇನ್. 2 0 ಅಂದರೆ ಇಂಟರ್ಸೆಪ್ಟ್ ಎಕ್ಸ್ ಆ್ಯಕ್ಸಿಸಲ್ಲಿ ಆಫ್ ಇರುತ್ತೆ. 2 ಎಗೇನ್ 0 ವೈ ಆ್ಯಕ್ಸಿಸ್ ಇಲ್ಲ. ಸೊ ಝಡ್ ಆ್ಯಕ್ಸಿಸಲ್ಲಿ 1 ಇಲ್ಲಿಂದ ಇಲ್ಲಿವರೆಗೆ ಇದೆ. ಸೊ ದಿಸ್ ಪ್ಲೇನ್ ರೆಪ್ರೆಸೆಂಟ್ಸ್ 2 0 1 plane and intercept off on x axis and 1 along z axis. ಹಾಗೆಯೇ 1 1 2 plane. 1 1 2 means off ಆಗುತ್ತೆ. ಸೊ ಆಫ್, that is intercept, y intercept is off and x intercept is 1. Similarly z intercept is also equal to 1. Sorry, off. X intercept is 1, y intercept is 1, but z intercept is off. HKL ವ್ಯಾಲ್ಯೂ ರೆಸಿಪ್ರೋಕಲ್ ತಗೊಳ್ಬೇಕಲ್ಲ, ಹಾಗಾಗಿ ಇದು ಈ ಪ್ಲೇನ್ ಆಗಿರುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ವರ್ಕ್ಡ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಚಾಪ್ಟರ್ 2 in Unit 1, that is crystal structure and introduction to X-ray and crystallography. Thank you.